ಅಲ್ಲಿಗೆ ಸಿದ್ದರಾಮಯ್ಯ ಸಂಪುಟದ ಮತ್ತೊಂದು ವಿಕೆಟ್ ಪತನ ಆಗಿದೆ. ಹೈಕಮಾಂಡ್ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಕ್ರಾಂತಿಯ ಕಿಡಿ ಸಚಿವ ಕೆಎನ್ ರಾಜಣ್ಣ ಸಂಪುಟದಿಂದ ವಜಾ ಆಗಿದ್ದಾರೆ. ವಾಲ್ಮೀಕಿ ಸಮುದಾಯದ ರಾಜಣ್ಣ ಎಕ್ಸಿಟ್ನಿಂದ ಸಮುದಾಯದ ಎರಡನೇ ನಾಯಕ ಹೊರಬಿದ್ದಂತಾಗಿದೆ. ಕೇವಲ 14 ತಿಂಗಳ ಅಂತರದಲ್ಲಿ ಇಬ್ಬರು ಸಚಿವರು ಹೊರಬಿದ್ದಿರುವುದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿನ್ನಡೆ ತರಿಸಿದೆ. ರಾಜಣ್ಣ ಅವರ ರಾಜೀನಾಮೆ ಈ ಕ್ಷಣದ ಬಹಳ ದೊಡ್ಡ ರಾಜಕೀಯ ಬೆಳವಣಿಗೆ. ಹೈಕಮಾಂಡ್ ನಾಯಕರ ಸೂಚನೆಯ ಬೆನ್ನಲ್ಲಿ ರಾಜಣ್ಣ ಅವರ ರಾಜೀನಾಮೆಯನ್ನು ಪಡೆದಿರೋದು. ಸೆಪ್ಟೆಂಬರ್ ಕ್ರಾಂತಿಯ ಕನಸುಗಾರ ರಾಜಣ್ಣಗೆ ಆಗಸ್ಟ್ನಲ್ಲೇ ಶಾಕ್ ಸಿಕ್ಕಿದೆ. ರಾಜಕೀಯ ನಿಗೂಢ ಹೆಜ್ಜೆ ಬಲ್ಲದ ರಾಜಣ್ಣ ಮಾತಿನಿಂದ ಮಂತ್ರಿಗಿರಿ ಪಟ್ಟವನ್ನ ಕಳಚಿಕೊಂಡಿದ್ದಾರೆ. ಯಾವುದೇ ಹಗರಣಗಳು ಅಪರಾಧಗಳು ಇಲ್ಲದೆ ಇದ್ರೂ ಎಸ್ಟಿ ಸಮುದಾಯದ ಹಿರಿಯ ನಾಯಕ ಕೆಎನ್ ರಾಜಣ್ಣ ಹೆಟ್ ವಿಕೆಟ್ ಆಗಿದ್ದಾರೆ. ಬಂಡಾಯ ಸ್ವಭಾವದ ರಾಜಣ್ಣ ಬಂಡೆ ಏಟು ತಿಂದಿದ್ದಾರೆ. ಸೆಪ್ಟೆಂಬರ್ಗೂ ಮೊದಲೇ ಕ್ರಾಂತಿವೀರ ಕೆಎನ್ ರಾಜಣ್ಣ ವಿಕೆಟ್ ಪತನ. ಅಕ್ಟೋಬರ್ ಪ್ರಳಯಕ್ಕೆ ಮುನ್ನುಡಿ ಬರೆಯುತ್ತಾ ಸಚಿವ ಸ್ಥಾನದಿಂದ ವಜಾ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತಂತೆ. ಈ ಮಾತನ್ನೇ ಅರಿಯದ ರಾಜಣ್ಣ ನಿತ್ಯ ಕಾಂಟ್ರವರ್ಸಿಗಳ ಜೊತೆ ಸುತ್ತಾಟ ನಡೆಸಿ ಹಸ್ತದ ಗರಡಿಯಲ್ಲಿ ಗುದ್ದಾಟಕ್ಕೆ ನಿಂತು ಎಕ್ಸಿಟ್ ಆಗಿದ್ದಾರೆ. ಹಸ್ತದಲ್ಲಿ ತಲೆ ಬಗ್ಗಿಸಿದವರಿಗೆ ಉಳಿಗಾಲವಿಲ್ಲ. ಇನ್ನು ನೇರ ನಡೆನುಡಿಯ ಮಾತು ಸದಾ ಮುಳುವು ಅನ್ನೋದು ಅರಿಯದೇ ಹೋಗಿದ್ದು ರಾಜಣ್ಣರ ದುರಂತ. ಈಗ ಹೈಕಮಾಂಡ್ ಸೂಚನೆಯ ಮೇರೆಗೆ ಸಚಿವ ಸ್ಥಾನದಿಂದ ರಾಜಣ್ಣ ಸಂಪುಟದಿಂದ ಹೊರಕ್ಕೆ ಬಿದ್ದಿದ್ದಾರೆ. ರಾಷ್ಟ್ರವ್ಯಾಪಿ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದ ಕಾಂಗ್ರೆಸ್ಗೆ ಶಾಕ್. ಕೆಎನ್ ರಾಜಣ್ಣಗೆ ಮುಳ್ಳಾಯ್ತಾ ರಾಹುಲ್ ಗಾಂಧಿ ಬಗ್ಗೆ ಮಾತು. ಹೈಕಮಾಂಡ್ ಸೂಚನೆ ಹಿನ್ನೆಲೆ ರಾಜಣ್ಣರನ್ನ ವಜಾ ಮಾಡಲಾಗಿದೆ. ರಾಜಣ್ಣಗೆ ಮತಗಳ್ಳತನದ ಬಗ್ಗೆ ನೀಡಿದ್ದ ಹೇಳಿಕೆ ಮುಳುವಾಗ್ಬಿಟ್ಟಿದೆ. ಎಲೆಕ್ಷನ್ ಅಕ್ರಮದ ವಿರುದ್ಧ ರಾಹುಲ್ ಗಾಂಧಿ ಹೋರಾಟ ನಡೆಸ್ತಾ ಇದ್ದು ಅದೇ ವಿಚಾರದಲ್ಲಿ ರಾಜಣ್ಣ ಅಪಸ್ವರ ತೆಗೆದಿದ್ರು. ರಾಜ್ಯದಲ್ಲಿ ಎಂಪಿ ಚುನಾವಣೆ ವೇಳೆ ನಮ್ಮದೇ ಸರ್ಕಾರ ಇತ್ತು ಅನ್ನುವುದನ್ನ ನೆನಪಿಸಿದ್ದ ರಾಜಣ್ಣ ಮಾತಿನ ಕ್ಲಿಪ್ ಹೈಕಮಾಂಡ್ಗೆ ರವಾನೆಯಾಗಿತ್ತು. ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ಮದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನು ಕಣ್ಮುಚ್ಕೊಂಡು ಕೂತಿರ್ತಾರೆ ಎಲ್ಲರೂ. ಮಾತಾಡಿದ್ರೆ ಮಾತಾಡಬೇಕಾಗ್ತದೆ, ಏನು ಬೇಡ ಆಯ್ತಲ್ಲ. ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದೆನೇ ನಡೆದಿದ್ದಾವಲ್ಲ, ಅದು ನಮಗೆ ಅವಮಾನ ಆಗಬೇಕು, ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತೇಳಿ. ಅದರಿಂದ ಮುಂದೆ ನಾವು ಎಚ್ಚರಿಕೆಯಿಂದ ಈ ರೀತಿಯ ಅಕ್ರಮಗಳು, ಈಗ ಫಸ್ಟ್ ವೋಟರ್ ಲಿಸ್ಟು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸನ್ನು ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರೋ ಇಲ್ವೋ? ಕರೆದಾಗ ಏನು ಮಾಡ್ತಿದ್ದ? ಮತಗಳ್ಳತನ ವಿರುದ್ಧ ಬೃಹತ್ ಹೋರಾಟಕ್ಕೆ ಮುಂದಾಗಿದ್ದ ಕಾಂಗ್ರೆಸ್ಗೆ ಪಕ್ಷದ ಸಚಿವರ ಹೇಳಿಕೆ ಮುಜುಗರಕ್ಕೆ ತಳ್ಳಿತ್ತು. ಇವತ್ತು ನಡೆದ ಇಂಡಿಯಾ ಕೂಟದ ಸಭೆಯಲ್ಲೂ ರಾಜಣ್ಣ ಮಾತು ಪ್ರತಿಧ್ವನಿಸಿದೆ. ಆ ಬಳಿಕ ಸಿಎಂಗೆ ಕರೆ ಮಾಡಿ ವಜಾ ಮಾಡುವಂತೆ ರಾಹುಲ್ ಗಾಂಧಿ ಸೂಚಿಸಿದ್ರು. ಆ ನಂತರ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರಿಗೆ ಮಾಹಿತಿ ರವಾನಿಸಿದ್ರು. ಬಳಿಕ ಸಿಎಂ ಜೊತೆ ಚರ್ಚಿಸಿದ ರಾಜ್ಯಪಾಲರು ವಜಾ ಆದೇಶ ಜಾರಿ ಮಾಡಿದ್ರು. ರಾಜಣ್ಣ ಹೇಳಿಕೆಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಿದ್ದನ್ನ ಕಾಂಗ್ರೆಸ್ ಹೈಕಮಾಂಡ್ ಭಾವಿಸಿದೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ರಾಜಣ್ಣ ಅವರ ಉಚ್ಚಾಟನೆಗೆ ಸೂಚನೆ ನೀಡಿದೆ ಅಂತ ಗೊತ್ತಾಗಿದೆ. ಸಿದ್ದರಾಮಯ್ಯಗೆ ಈ ಆದೇಶವನ್ನ ಅನಿವಾರ್ಯವಾಗಿ ಪಾಲಿಸಬೇಕಾದ ಒತ್ತಡ ಸೃಷ್ಟಿಯಾಗಿತ್ತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ತಮ್ಮ ವಿಧಾನಸೌಧದ ಕೊಠಡಿಗೆ ಅವರನ್ನ ಕರೆಸಿಕೊಂಡು ಚರ್ಚೆ ಮಾಡಿದ್ರು. ಅತ್ತ ಸತೀಶ್ ಜಾರಕಿಹೊಳಿ ಜೊತೆ ಕೆಎನ್ ರಾಜಣ್ಣ ಗಂಭೀರ ಮಾತುಕತೆಯಲ್ಲಿ ತೊಡಗಿದ್ರು. ಸದನದ ಒಳಗೆ ನಾಯಕರಿಬ್ಬರು ಗಹನವಾದ ಚರ್ಚೆಯಲ್ಲಿ ಮುಳುಗಿದ್ರು. ಹೈಕಮಾಂಡ್ ತಲೆದಂಡದ ಆದೇಶದ ಬಗ್ಗೆ ಜಾರಕಿಹೊಳಿಗೆ ರಾಜಣ್ಣ ವಿವರಣೆ ನೀಡಿದ್ರು ಅಂತ ಗೊತ್ತಾಗಿದೆ. ಈ ಸರ್ಪ್ರೈಸ್ ಘಟನೆ ಬಿಜೆಪಿಯಲ್ಲೂ ಕುತೂಹಲ ಕಾಣಿಸಿತು. ಕೆಎನ್ ರಾಜಣ್ಣರನ್ನ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಸೇರಿ ಬಿಜೆಪಿ ಶಾಸಕರು ಸುತ್ತುವರೆದು ಚರ್ಚಿಸಿದ್ರು.
ಮನೆಗೆ ಬಂದಂಥ ಈ ದುಸ್ಥಿತಿ ಸಿಎಂಗೆ ವೈಯಕ್ತಿಕವಾಗಿ ದೊಡ್ಡ ಆಘಾತ ನೀಡಿದೆ. ಒಟ್ಟಾರೆ ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆ ಸುಡದು ಅಲ್ವಾ? ಆತುರಗಾರನಿಗೆ ಬುದ್ಧಿಮಟ್ಟ ಕಮ್ಮಿ ಅಂತಾರೆ. ಕೆಎನ್ ರಾಜಣ್ಣ ಬೆಸ್ಟ್ ಎಕ್ಸಾಂಪಲ್ ಅನ್ನಬಹುದಾ? ಬಲ್ಲವರೇ ಹೇಳಬಲ್ಲರು. ಹರೀಶ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.